ಬಸ್ ಕ್ಲೀನಾಗೆ ಬರ್ತಾ ಇಲ್ಲ. ಮತ್ತೆ ಶಾಲೆ ಹುಡುಗರೆಲ್ಲ ಎಷ್ಟೊಂದ್ ಜನ ಕಾಯ್ತಾ ಇದೀವಿ. ಚಿಕ್ಕನಹಳ್ಳಿ ಬಸ್ ಹೋಗಕ್ಕೆ ಲೇಟ್ ಆಗುತ್ತೆ. 8:30 9 ಗಂಟೆಗೆಲ್ಲ ನಾವು ಶಾಲೆಯಲ್ಲಿ ಇರಬೇಕು. ಅದಕ್ಕೋಸ್ಕರ ನಮ್ಗೆ 8:30 9 ಗಂಟೆ ಅಷ್ಟೊತ್ತಿಗೆ ಬಸ್ ಬಂದ್ರೆ 8 ಕಾಲಿಗೆ ಬಸ್ ಬಂದ್ರೆ ನಾವು ಆರಾಮಾಗಿ ಹೋಗಿ ಶಾಲೆಗೆ ತಲುಪ್ತೀವಿ. ಅದಕ್ಕೋಸ್ಕರ ನೀವು ಬೇಗ ಬಸ್ಗಳನ್ನ ಬಿಡ್ಬೇಕು ಅಂತ. ಇಲ್ಲಿಂದ ಎಷ್ಟು ಜನ ಹೋಗ್ತಾ ಇದೀರಾ ಚಿಕ್ಕನಹಳ್ಳಿಯಿಂದ? ಇಲ್ಲಿಂದ ಒಂದು 30-40 ಜನ ಹೋಗ್ತಾ ಇದೀವಿ. ಎಲ್ಲರಿಗೂ ಕಷ್ಟ ಆಗುತ್ತೆ ಮತ್ತೆ ಹೋಗೋಕೆಲ್ಲನ. ಅದಕ್ಕೋಸ್ಕರ ಬೇಗ 8 ಕಾಲಿಗೆಲ್ಲ ಬಸ್ ಬರ್ಬೇಕು ಅಂತ. ದೊಡ್ಡಗೋಳ ಗ್ರಾಮದಿಂದ ಇಲ್ಲಿ ಗಂಗಳಿ ಗ್ರಾಮಕ್ಕೆ ಹೋಗಿ ಅಲ್ಲಿಂದ ಚಿಕ್ಕನಹಳ್ಳಿಗೆ ಹೋಗಬೇಕಾಯ್ತು ಅಂತ ಹೇಳಿ ನಾವು ಕೇಳ್ಕೊಂತಾ ಇದೀವಿ. ಸಾಲಕ್ಕೆ ನೀವೇನ ನಮಗೆ ಬಸ್ ಏನಾರ ಬಿಡ್ಲಿಲ್ಲ ಅನ್ನೋದಕ್ಕೆ ನಾವು TWಗೆ ಹೋಗಿ ಮನವಿ ಮಾಡ್ತೀವಿ. ಅದಕ್ಕೋಸ್ಕರನ ಯಾವುದೇ ಕಾರಣಕ್ಕೂ ಬಸ್ ನಿಲ್ಸಂಗಿಲ್ಲ. ಜಯಚಂದ್ರ ಸಾಹೇಬ್ರು ಹೇಳವ್ರಿ ಏನಂತ ಹೇಳವ್ರೆ, ನಮಗೆ ದೊಡ್ಡಗುಳ ಮಾರ್ಗದಿಂದ ಚಿಕ್ಕಗುಳಕ್ಕೆ ಹೋಗಿ ಗಂಗನಹಳ್ಳಿಗೆ ಹೋಗಿ ಗಂಗನಹಳ್ಳಿ ಮಾರ್ಗದಿಂದ ಆನೆನಹಳ್ಳಿಯಿಂದ ಚಿಕ್ಕನಹಳ್ಳಿಗೆ ಹೋಗಿ ಶಿರಾ ತಲುಪಬೇಕು. ಶಾಲಾ ಕಾಲೇಜಿನ ಮಕ್ಕಳಿಗೆ ತೊಂದರೆ ಆಗ್ತೈತಿ. ಯಾವುದೇ ಕಾರಣಕ್ಕೂ ನಮಗೆ ಬಸ್ ಬೇಕಾಗಿದೆ, ಅವಶ್ಯಕತೆ ಇದೆ. ಇದ್ರ ಪ್ರಕಾರವಾಗಿ ಏನಾದ್ರು ನೀವು ಬಸ್ ಬಿಡ್ಲಿಲ್ಲ ಅಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು DOH ತಕ್ಕ ಹೋಗ್ತೀವಿ, MD ಹತ್ರನೂ ಹೋಗ್ತೀವಿ. ಬೇಕಾದ್ರೆ ಜಯಚಂದ್ರ ಸಾಹೇಬ್ರ ತಗೋ ಮಾತಾಡ್ತೀನಿ ಹೋಗಿ. ಯಾವುದೇ ಕಾರಣಕ್ಕೂ ಬಸ್ ನಿಲ್ಸಂಗಿಲ್ಲ. ನಮಗೆ ಬಸ್ ಬೇಕಾಗಿದೆ, ಅವಶ್ಯಕತೆ ಇದೆ. ಕೆಲವ್ರಿಗೆ ಬೇಕಾಗಿಲ್ಲ, ಕೆಲವ್ರಿಗೆ ಬೇಕಾಗಿದೆ. ಸ್ಕೂಲ್ಗೆ ನೋಡ್ರಿ ಎಷ್ಟು ಜನ ಮಕ್ಕಳು ಇದಾವೆ ಇಲ್ಲಿ. ಅಷ್ಟು ಜನ ಮಕ್ಕಳಿಗೂ ತೊಂದರೆ ಆಗ್ತೈತೆ. ದಯವಿಟ್ಟು ಡಿಪೋ ಮ್ಯಾನೇಜರ್ಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಬಸ್ ಬಿಡದಂಗೆ ನಿಲ್ಸ್ಬಿಡುದು, ಬಸ್ ಕಳಿಸಲೇಬೇಕು ಅಂತೇಳಿ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರ್ಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರ್ಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗ್ಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kgಗೆ ಬರಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ.